ಓಂ ಶ್ರೀ ಗುರುಭ್ಯೋ ನಮಃ. ಆತ್ಮೀಯ ಶ್ರೀ ಬಸವೇಶ್ವರ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ ಪ್ರೀತಿಯ ವೀಕ್ಷಕರಿಗೆ ಆರ್ಥಿಕ ಸ್ವಾಗತವನ್ನು ಬಯಸುತ್ತೇನೆ. ಪ್ರೀತಿಯ ವೀಕ್ಷಕರೇ, ಸೆಪ್ಟೆಂಬರ್ ತಿಂಗಳ ಮಕರ ರಾಶಿಯ ಮಾಸಿಕ ಭವಿಷ್ಯವನ್ನು ನಾವು ನೋಡ್ತಾ ಇದ್ದೀವಿ. ಮಕರ ರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಯಾವ ಗ್ರಹದಿಂದ ಒಂದು ಶುಭವನ್ನ ಫಲ ಸಿಗುತ್ತೆ ಅನ್ನುವಂಥದ್ದು ನೋಡ್ಕೊಂಡು ಬರೋಣ. ಮೊದಲನೇದಾಗಿ ಸೆಪ್ಟೆಂಬರ್ ತಿಂಗಳಲ್ಲಿ ಯಾವ ಹಬ್ಬಗಳು ಬರ್ತಾ ಇದೆ? ಮೊದಲನೇದಾಗಿ 6ನೇ ತಾರೀಕು ಸ್ವರ್ಣಗೌರಿ ಹಬ್ಬ ಬರ್ತಾ ಇದೆ. 7ನೇ ತಾರೀಕು ಶ್ರೀ ವರಸಿದ್ಧಿ ವಿನಾಯಕನ ವ್ರತ ಬರ್ತಾ ಇದೆ. ಜೊತೆಗೆ 14ನೇ ತಾರೀಕು ಶ್ರೀ ಅನಂತ ಪದ್ಮನಾಭ ವ್ರತ ಬರ್ತಾ ಇದೆ. ನಾವು ಗ್ರಹಗಳ ಪರಿವರ್ತನೆಯನ್ನು ನೋಡ್ಕೊಂಡು ಬರೋಣ. ಮೊದಲನೇದಾಗಿ ಕುಟುಂಬ ಸ್ಥಾನದಲ್ಲಿ ಶನಿ ಸ್ಥಿತನಾಗಿದ್ದಾನೆ. 3ರಲ್ಲಿ ರಾಹು ಸ್ಥಿತನಾಗಿದ್ದಾನೆ. 5ನೇ ಭಾವದಲ್ಲಿ ಗುರು ಸ್ಥಿತನಾಗಿದ್ದಾನೆ. ಜೊತೆಗೆ 6ನೇ ಭಾವದಲ್ಲಿ ಕುಜ ಸಂಚಾರವನ್ನ ಮಾಡ್ತಾ ಇದ್ದಾರೆ. 8ನೇ ಭಾವದಲ್ಲಿ ಬುಧ ಸಂಚಾರವನ್ನ ಮಾಡ್ತಾ ಇದ್ದಾರೆ. ಇನ್ನು 9ನೇ ಭಾವದಲ್ಲಿ ರವಿ ಕೇತು ಸಂಚಾರವನ್ನ ಮಾಡ್ತಾ ಇದ್ದಾರೆ. ದಶಮ ಭಾವದಲ್ಲಿ ಸ್ವಕ್ಷೇತ್ರದಲ್ಲಿ ಶುಕ್ರ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ನಾವು ಈ ಗ್ರಹಗಳ ಪರಿವರ್ತನೆಯಿಂದ ಏನೇನು ಆರ್ಥಿಕ ಲಾಭ ಸಿಗುತ್ತೆ ಅನ್ನುವಂಥದ್ದು ನೋಡ್ಕೊಂಡು ಬರೋಣ. ಮೊದಲನೇದಾಗಿ ಕುಟುಂಬದಲ್ಲಿ ಶನಿ ಇರುವುದರಿಂದ ನಿಮ್ಮ ಕುಟುಂಬದ ವಿಚಾರದಲ್ಲಿ ಅಥವಾ ಸಾಂಸಾರಿಕ ವಿಚಾರದಲ್ಲಾಗಿರಬಹುದು, ನಿಧಾನಗತಿಯಲ್ಲಿ ತಮ್ಮ ಕೆಲಸಗಳು ಸಾಗುತ್ತೆ ಎನ್ನುವಂಥದ್ದು. ನಿಮ್ಮ ಕುಟುಂಬದಲ್ಲಿ ಏನೋ ಒಂದು ಕಾರ್ಯವನ್ನ ಅನ್ಕೊಂಡಿರ್ತೀರಾ, ಆ ಕೆಲಸವನ್ನ ನಿಧಾನ ಆಗುವಂಥದ್ದು ಆಗ್ತದೆ. ಒಟ್ಟಿನಲ್ಲಿ ಆ ಕೆಲಸ ಸಕ್ಸಸ್ ಆಗುತ್ತೆ. ಏಕೆಂತಂದ್ರೆ ನೋಡಿ, ಕುಟುಂಬದಲ್ಲಿ ಶನಿ ಇರುವುದರಿಂದ ಶನಿ ಮಂದಕಾರಕ, ಬಹಳ ನಿಧಾನಗತಿಯಲ್ಲಿ ತಮ್ಮ ಕೆಲಸ ಕಾರ್ಯಗಳು ಸಾಗುತ್ತೆ ಎನ್ನುವಂಥದ್ದು. ಇನ್ನ ಶ್ರೇಷ್ಠ ಭಾವದಲ್ಲಿ ಕುಜನಿರುವುದರಿಂದ ರೋಗ ಸ್ಥಾನದಲ್ಲಿ ಕುಜನಿಗೆ ಬುಧ ಏನಾದರೂ ತಾತ್ಕಾಲಿಕವಾಗಿ ಮಿತ್ರನಾಗಿದ್ದರೆ ನಿಮ್ಮ ಜನ್ಮ ಜಾತಕದಲ್ಲಿ, ಇದು ಗೋಚಾರ ಫಲ ಅಷ್ಟೇ ಮಾತ್ರ ಹೇಳೋದು ನಾವು, ಆದರೆ ನಿಮ್ಮ ಜನ್ಮ ಜಾತಕದಲ್ಲಿ ಬುಧ ಏನಾದರೂ ಮಿತ್ರನಾಗಿದ್ದರೆ ಮಾತ್ರ ಈ ಫಲವನ್ನು ಸಿಗುತ್ತೆ ಎನ್ನುವಂಥದ್ದು. ಏನಾಗುತ್ತೆ? ರೋಗ ಉಲ್ಬಣ ಆಗುವಂಥದ್ದಾಗುತ್ತೆ, ಅಥವಾ ಶಾರೀರಿಕ ಪೀಡೆ ಆಗುವಂಥದ್ದಾಗ್ತದೆ. ಮಾನಸಿಕವಾಗಿ ಚಿಂತೆಗೆ ಒಳಗಾಗ್ತೀರಾ. ಜೊತೆಗೆ ರಕ್ತದ ಒತ್ತಡ ಸಮಸ್ಯೆಯನ್ನು ಕೂಡ ನೀವು ಕಾಣ್ತೀರಾ ಅಂತ. ಇನ್ನ ದೇಹದಲ್ಲಿ ಅನೇಕ ರೀತಿಯಾಗಿ ಸಮಸ್ಯೆಗಳನ್ನ ನೀವು ಅನುಭವಿಸ್ತೀರಾ. ಹೇಳೋಕ್ಕಾಗಲ್ಲ, ಕೇಳೋಕ್ಕಾಗಲ್ಲ, ಅಷ್ಟು ನೋವು ವಿಪರೀತವಾಗಿ ಇರುತ್ತೆ ಕೆಲವೊಬ್ಬರಿಗೆ. ಆ ನೋವು ಅವರೇ ಅನುಭವಿಸ್ತಾ ಇರ್ತಾರೆ. ಇನ್ನೊಬ್ರಿಗೆ ಹೇಳಿದ್ರೆ ಆ ನೋವನ್ನ ಅರ್ಥ ಆಗಲ್ಲ. ಅಂತಹ ಪರಿಸ್ಥಿತಿಯನ್ನು ಕೂಡ ಈ ಮಕರ ರಾಶಿಯವರು ಅನುಭವಿಸ್ತಾ ಇರ್ತೀರಾ. ಅದಕ್ಕೇನು ಮಾಡಬೇಕಾಗಿಲ್ಲ. ಪ್ರತಿ ಶನಿವಾರ ಶನಿ ಪರಮಾತ್ಮನಿಗೆ ಎಳ್ಳು ಬತ್ತಿಯ ದೀಪವನ್ನು ಹಚ್ಚಿ, ಇಲ್ಲ ಅಂತಂದ್ರೆ ಉಪ್ಪನ್ನ ದಾನವನ್ನ ಮಾಡಿ, ಒಂದು ಅಚ್ಚು ಬೆಲ್ಲ, ಒಂದು ಸ್ವಲ್ಪ ಉಪ್ಪು ದಾನ ಮಾಡಿ ನಿಮ್ಮ ರೋಗ ನಿವಾರಣೆ ಆಗುತ್ತೆ ಅನ್ನುವಂಥದ್ದು. ಇನ್ನ ಅಷ್ಟಮ ಭಾವದಲ್ಲಿ ಬುಧನಿರುವುದರಿಂದ ನಿಮ್ಮ ಜನ್ಮ ಜಾತಕದಲ್ಲಿ ಅಷ್ಟಮ ಸ್ಥಾನದಲ್ಲಿ ಬುಧನೇನಾದರೂ ಇದ್ರೆ, ಸೂರ್ಯನ ತಾತ್ಕಾಲಿಕವಾಗಿ ಮಿತ್ರನಾಗಿದ್ದರೆ ತಂದೆಯ ಜೀವಿಸುತ್ತಾನೆ ಅನ್ನುವಂಥದ್ದು, ತಂದೆಗೆ ದೀರ್ಘ ಆಯುಷ್ಯ ಉಂಟಾಗ್ತದೆ ಅನ್ನುವಂಥದ್ದು. ಏಕೆಂತಂದ್ರೆ ಇಲ್ಲಿ ಬುಧ ಅಷ್ಟಮ ಭಾವದಲ್ಲಿದ್ದು, ಸೂರ್ಯ ಅಂದ್ರೆ ತಂದೆಗೆ ಕಾರಕ. ಆ ತಂದೆಗೆ ದೀರ್ಘ ಆಯುಷ್ಯ ಉಂಟಾಗಬೇಕಂತಂದ್ರೆ ಬುಧ ತಾತ್ಕಾಲಿಕವಾಗಿ ಮಿತ್ರನಾಗಿದ್ದರೆ ಮಾತ್ರ ತಂದೆ ದೀರ್ಘ ಆಯುಷ್ಯ ಉಂಟವರಾಗ್ತಾರೆ, ಆರೋಗ್ಯವಂತರಾಗ್ತಾರೆ ಅನ್ನುವಂಥದ್ದು. ಇಲ್ಲ ಶತ್ರುವಾಗಿದ್ದರೆ ತಂದೆಗೆ ಸ್ವಲ್ಪ ಅರಿಷ್ಟವನ್ನ ತಂದುಕೊಡುವಂಥದ್ದು ಅಥವಾ ಆರೋಗ್ಯ ಸಮಸ್ಯೆಯನ್ನು ತಂದುಕೊಡುವಂಥದ್ದು ಈ ಗ್ರಹದಿಂದ ಆಗುತ್ತೆ ಅನ್ನುವಂಥದ್ದು. ಬುಧ ದಶೆಯಲ್ಲಿ ನೀವು ನಾನಾ ರೀತಿಯ ತೊಂದರೆಗಳನ್ನು ಅನುಭವಿಸ್ತೀರಾ ಅನ್ನುವಂಥದ್ದು. ಬುಧ ದಶೆ ರಾಹುಭುಕ್ತಿ, ರಾಹುದಶೆ ಬುಧ ಭುಕ್ತಿ, ಪ್ರತಿಯೊಬ್ಬರಿಗೂ ಗಂಡಾಂತರವನ್ನ ಇರುವಂಥದ್ದು. ಯಾವ ರಾಶಿಯಾಗಲಿ, ಯಾವ ನಕ್ಷತ್ರವಾಗಲಿ
ಪ್ರತಿಯೊಬ್ಬರಿಗೂ ಬುಧದಶೆ ರಾಹುಭುಕ್ತಿಯಲ್ಲಿ ಅಥವಾ ರಾಹುದಶೆ ಬುಧಭುಕ್ತಿಯಲ್ಲಿ ಗಂಡಾಂತರ ಇರುತ್ತೆ ಅನ್ನುವಂಥದ್ದು. ಯಾಕೆ ಇರುತ್ತೆ ಅಂತಂದ್ರೆ ಆ ರಾಹು ಮೋಸಕಾರಕ, ಮೋಡಿಕಾರಕ, ವಂಚನೆ ಮಾಡುವಂಥವನು, ನಾನಾ ರೀತಿಯಾಗಿ ವ್ಯಾಪಾರಗಳನ್ನ ನಷ್ಟ ಮಾಡುವಂಥವನು ಈ ರಾಹು ಗ್ರಹ ಆಗಿರ್ತಾನೆ. ಅದರಿಂದ ಆ ರಾಹು ಗ್ರಹನ ಪ್ರಾರ್ಥನೆ ಮಾಡಿಕೊಂಡ್ರೆ ಯಾವುದೇ ಸಮಸ್ಯೆಗಳನ್ನು ಬರುವುದಿಲ್ಲ ಅನ್ನುವಂಥದ್ದು. ಇನ್ನ ನವಮ ಭಾವದಲ್ಲಿ ಸೂರ್ಯನಿದ್ದು ಬುಧನೇನಾದರೂ ತಾತ್ಕಾಲಿಕವಾಗಿ ಮಿತ್ರನಾಗಿದ್ರೆ ಜಾತಕನ ಹುಟ್ಟಿದ ಮೇಲೆ ಅನೇಕ ರೀತಿಯಾಗಿ ಬಹು ಭಾಗ್ಯಗಳನ್ನ ಅನುಭವಿಸ್ತಾನೆ ಅನ್ನುವಂಥದ್ದು. ಏನಾದರೂ ಮಕರ ರಾಶಿಯವರು ಮಕರ ಲಗ್ನದಲ್ಲೇ ಹುಟ್ಟಿದ್ರೆ ಅಂತವರಿಗೆ ನಾನಾ ರೀತಿಯಾಗಿ ಭೋಗ ಭಾಗ್ಯಗಳನ್ನು ಕೊಡುವಂಥದ್ದು ಸೂರ್ಯ 9ರಲ್ಲಿದ್ದಾಗ ಮಾತ್ರ ಈ ಫಲವನ್ನ ಅನುಭವಿಸ್ತೀರಾ ಅನ್ನುವಂಥದ್ದು. ಇನ್ನ ಬುಧನು ಶತ್ರುವಾಗಿದ್ರೆ, ಒಂದು ವೇಳೆ ಏನಾದರೂ ಶತ್ರುವಾಗಿದ್ರೆ ಸ್ವಲ್ಪ ಸಮಸ್ಯೆಗಳನ್ನ ಕೊಡುತ್ತಾನೆ ಅನ್ನುವಂಥದ್ದು. ಭಾಗ್ಯ ಇರುವುದಿಲ್ಲ ಅಥವಾ ಅಲ್ಪ ಆಯುಷು ತಂದು ಕೊಡುವಂಥದ್ದು ನಾವು ನೋಡ್ತಾ ಇದೀವಿ. ಸ್ವಲ್ಪ ಆಕ್ಸಿಡೆಂಟ್ ಇಂದನೇ ಕೂಡ ಅನೇಕ ರೀತಿಯಾಗಿ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದಾರೆ. ಹಾಗಾಗಿ ವಾಹನವನ್ನ ಚಾಲನೆ ಮಾಡುವಾಗ ಬಹಳ ಎಚ್ಚರಿಕೆಯಿಂದ ಚಾಲನೆಯನ್ನು ಮಾಡಿ ಅಂತ. ಇನ್ನ ದಶಮ ಭಾಗದಲ್ಲಿ ಶುಕ್ರನಿರುವುದರಿಂದ ವಾಹನ ಸುಖ ಇರುತ್ತೆ. ಅಥವಾ ದಶಮ ಭಾವದಲ್ಲಿ ಶುಕ್ರನಿದ್ರೆ ಈ ಮಕರ ರಾಶಿ ಮಕರ ಲಗ್ನದಲ್ಲಿ ಹುಟ್ಟಿದವರಿಗೆ ಮುದ್ರಾಧಿಕಾರಿ ಆಗ್ತಾನೆ ಅನ್ನುವಂಥದ್ದು, ಜೊತೆಗೆ ಧರ್ಮಶೀಲನು ಆಗ್ತಾನೆ ಅನ್ನುವಂಥದ್ದು, ಮತ್ತು ಉತ್ತಮ ವಾಗ್ಮಿ, ಉತ್ತಮ ಮಾತನಾಡುವಂಥದ್ದಕ್ಕೆ, ಉತ್ತಮವಾಗಿ ಕ್ರಿಯಾಶೀಲತೆ ಇರುವಂಥದ್ದಕ್ಕೆ, ಉತ್ತಮವಾಗಿ ಜ್ಞಾಪಕ ಶಕ್ತಿಯನ್ನ ಇಟ್ಟುಕೊಳ್ಳುವಂತಹ ಮನುಷ್ಯನಾಗ್ತಾನೆ ಅನ್ನುವಂಥದ್ದು ಇಲ್ಲಿ ಶುಕ್ರ ದಶಮ ಭಾವದಲ್ಲಿದ್ದಾಗ ಫಲವನ್ನು ಸೂಚಿಸ್ತಾ ಇದ್ದಾನೆ. ಇನ್ನ 3ರಲ್ಲಿ ರಾಹು ಇದ್ದು ಜೊತೆಗೆ ಏನಾದರೂ ಗುರು ತಾತ್ಕಾಲಿಕವಾಗಿ ಮಿತ್ರನಾಗಿದ್ದರೆ ಕೈಗಾರಿಕಾ ಉದ್ಯಮಿಯಲ್ಲಿ ಪ್ರಸಿದ್ಧನಾಗ್ತಾನೆ. ಅಥವಾ ರಾಹು ದಶೆಯಲ್ಲಿ ಕೈಗಾರಿಕೆಯಲ್ಲಿ ಬಹು ಪ್ರಸಿದ್ಧಿಗೆ ಗುರಿಯಾಗ್ತಾನೆ ಅನ್ನುವಂಥದ್ದು. ಗುರು ಏನಾದರೂ ಒಂದು ತಾತ್ಕಾಲಿಕವಾಗಿ ಶತ್ರುವಾಗಿದ್ರೆ ಸ್ವಲ್ಪ ಕಡಿಮೆ ಫಲಗಳನ್ನು ಕೊಡ್ತಾನೆ ಅನ್ನುವಂಥದ್ದು. ಹೀಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಮಕರ ರಾಶಿಯವರಿಗೆ ಒಟ್ಟಾರೆಯಾಗಿ 80% ಲಾಭವನ್ನು ಗಳಿಸ್ತೀರಾ ಅನ್ನುವಂಥದ್ದು. ಇನ್ನ 20% ಕೂಡ ಆರೋಗ್ಯದ ಕಡೆಗೆ ನೋಡ್ಕೊಳ್ಳಿ, ಇನ್ನ ಆರ್ಥಿಕ ವಯದ ಕಡೆ ನೋಡ್ಕೊಳ್ಳಿ, ತಾವು ಮಾಡುವಂತಹ ದಿನನಿತ್ಯದ ವ್ಯವಹಾರದ ಕಡೆಗೂ ಕೂಡ ಅತ್ಯಂತ ಗಮನವನ್ನು ಇಟ್ಟುಕೊಂಡು ತಮ್ಮ ವ್ಯಾಪಾರವನ್ನು ಮಾಡ್ಕೊಳ್ಳಿ ಅಂತ ತಮ್ಮೆಲ್ಲರೂ ಕೂಡ ನಮಸ್ಕಾರಗಳು. ಶ್ರೀ ಬಸವೇಶ್ವರ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ನ ತಾವು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳುತ್ತಾ, ಲೋಕ ಸಮಸ್ತ ಸುಖಿನೋ ಭವಂತು.